ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತು ಡೇ 2 ನೋಡ್ಬೋದು. ಗಾಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಎಷ್ಟು ಬೇಗ ಇದ್ದರೂ 6 ಗಂಟೆ ಟೈಮ್ ಆಗುತ್ತೆ. ಇದು ನೋಡಿ, ಇವ್ರದ್ದು ಸೌರವ್ ಅವ್ರದ್ದು ಸಿಯಾ, ದಪ್ಪ ಅವ್ರದ್ದು ಶ್ಯಾಡೋ, ಇದು ನಮ್ಮ ಬೈಕು ಅಲ್ಲೇ ಇದೆ. ಇದು ವಿಶಾಂಕ್ ಅವ್ರದ್ದು. ಧನುಷ್ ಅವ್ರು ನೋಡಿ, ಅವರು ಎಲ್ಲ ಟ್ರಿಪ್ಪಿಗೆ ಹೊರಟಿದ್ದಾರೆ. ಎಲ್ಲಿಗೇನೋ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಎಲ್ಲಿಗೆ ಹೊರಟಿದ್ದೀರಾ ಧನುಷ್ ಅವರೇ? ಮಡಿಕೇರಿ. ಮಡಿಕೇರಿ ಮೇಲೆ ಇದು ನೋಡಿ, ಇಲ್ಲಿ ಸ್ಟಿಕ್ಕರ್ ಅಂಗಡಿ ಆಗಿದೆ. ಚೇತನ್ ಅವ್ರ ಬೈಕ್. ಕರ್ನಾಟಕದವರು ಇಲ್ಲಿ ನಾವು ಕರ್ನಾಟಕ ನಾನು ನನ್ನ ಗಾಡಿದು ನೋಡ್ತಾ ಇದ್ದೀನಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಇಲ್ಲಿ ಮಾಡಿ ಸಬ್ಸ್ಕ್ರೈಬು. ಇದನ್ನ ಅನ್ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೌರವ್ ಅವರು ಹೆಲೋ ಕಂಟೆಂಟ್ ಕ್ರಿಯೇಟರ್ ಅವರು ಇದ್ದಾರೆ ಇಲ್ಲೇ. ಸೌರವ್, ಹೇಗೆ ಅನಿಸ್ತಾ ಇದೆ? ಹೇಗಿದೆ ಎಕ್ಸೈಟ್ಮೆಂಟ್ ಇವತ್ತು? ಫುಲ್ ಎಕ್ಸೈಟೆಡ್. ಸೆಕೆ ಆದರೆ ತುಂಬ ಸೆಕೆ ಇದೆ, ಸಿಕ್ಕಾಪಟ್ಟೆ ಸೆಕೆ ಇದೆ. ಇದು ಬೆಳಿಗ್ಗೆ ಮುಂಚೆ ಸ್ವೆಟ್ ಆಗ್ತಿದೆ. ನೆಕ್ಸ್ಟ್ ಯಾರನ್ನ ಮಾತಾಡ್ಸೋಣ. ಬಿದ್ದಪ್ಪ, ಎಕ್ಸೈಟ್ಮೆಂಟ್ ಹೆಂಗಿದೆ? ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿಲ್ಲ. ಹೇಳಿ ಎಲ್ಲಿಗೆ, ಹೇಳ್ಬಿಡಿ. ಆಲ್ರೆಡಿ ಟೈಟ್ಲೆಲ್ಲ ನೋಡಿರ್ತಾರೆ, ಗೊತ್ತಾಗಿರ್ತದೆ. ನಮ್ಮ ಧನುಷ್ ಅವ್ರು ಮಿಸ್ಸಿಂಗು, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಬಿಟ್ಟು ಹೋಗಬೇಕಾಗುತ್ತೆ. ವಿಶಾಂಕ್ ಅವರು ನಾರ್ಮಲ್ ಇನ್ಸ್ಟಾ 360 ಹಾಕ್ಕೊಂಡು. ನಾನು ಹಂಪಿಗೆ ಬಿಟ್ಟು ಹೋಗಿದ್ದಕ್ಕೆ ನನ್ನ ಮಗ ಎಷ್ಟು ಮಾತಾಡ್ದೆ ಗೊತ್ತಾ? ಚೇತನ್ ಅವರು ಇಲ್ಲೇ ಇದ್ದಾರೆ, ಹೊಸ ಹೆಲ್ಮೆಟು ಎಲ್ಲ ಹಾಕ್ಕೊಂಡು. ಚೇತನ್ ಅವರ ಎಕ್ಸೈಟ್ಮೆಂಟ್ ಹೇಗಿದೆ? ಫುಲ್ ಹೈ ಇದೆಯಾ? ಈಗ ನೆಕ್ಸ್ಟ್ ಇನ್ನೊಬ್ಬ ಬರಬೇಕು, ನಮ್ಮ ಜಾಯ್ನ್ ಆಗ್ತಾನೆ, ಯೋಗಾನಂದ ಅಂತೇಳಿ. ಅಲ್ಲಿಂದ ಹಾಗೆ ಆನ್ ದ ವೇ ಅಪ್ಡೇಟ್ಸ್ ಕೊಡ್ತಾ ಹೋಗೋಣ. ಏನು ಇಟ್ಕೊಂಡು ಬರ್ತೀವ್ರಿ ಇವರು? ನೋಡಿ, ನಮಗೆ ಬೀಳ್ಕೊಡುಗೆ ಸಮಾರಂಭ ಕೊಡೋಕ್ಕೆ ಇಬ್ಬರು ಬಂದಿದ್ದಾರೆ. ನಮಗೆ ಬೀಳ್ಕೊಡಲಿಕ್ಕೆ ಇಬ್ಬರು. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಬಾಯ್. ಅವನಿಗೊಂಚೂರು ತಳ್ಕೊಡ್ರೆ ಯಾರಾದರೂ ಇಳಿದ್ಬಿಟ್ಟು. ಸೌರವ್, ಮೂವ್ ಮಾಡು, ಇನ್ನಿಂದಾಗಲಿ ಶುರುವಾತಾಗಲಿ. ಸೊ ನಮ್ಮ ಜರ್ನಿ ಇವತ್ತು ಬೆಂಗಳೂರಿನ ಸೊಲ್ಲಾಪುರ ಕಡೆಗೆ. ಲೆಟ್ಸ್ ಗೋ. ಬಾಯ್. ಇವ್ರು ಯಾರು ಹೆಲ್ಮೆಟ್ ಹಾಕದೆ ಬಂದವ್ರೆ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇರಿ, ಮ್ಯಾಪ್ ಮ್ಯಾನ್ ಬರಲಿ ಫಸ್ಟು. ಬಾಯ್. ಬರ್ತೀವಿ ಬಾಯ್. ಧನುಷ್ ಅವ್ರು ಬರ್ತಾ ಇಲ್ಲ, ಸೊ ಅದೊಂದು ಸ್ವಲ್ಪ ಬೇಜಾರಾದ ವಿಷಯ. ಡೆವಲಪ್ ಎಲ್ಲ ಆಯಿತು, ಗಾಡಿ ಡೆವಲಪ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ನೆಕ್ಸ್ಟ್ ಮೀಟಿಂಗ್ ಪಾಯಿಂಟ್ ಬಂದು ಶೆಲ್ ಪೆಟ್ರೋಲ್ ಬಂಕ್. ಯಾಕಂದರೆ ಯೋಗಾನಂದ ಅಂತ ಹೇಳಿದ್ನಲ್ಲ, ಅವರು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರೆಸಿಡೆಂಟ್ ಆದಂಥ ಯೋಗಾನಂದ ಅವ್ರನ್ನ ಅಲ್ಲಿಂದ ಕ್ಯಾಚ್ ಮಾಡಿಕೊಂಡು ನಾವು ಹೋಗಿ ನೋಡಿ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಅಂತ ತಲುಪಿದ್ದೀವಿ. ಸೀದಾ ಇವಾಗ ಎಲ್ಲ ನೆಲಮಂಗಲದ ಮೇಲೆ ಇದಕ್ಕೆ ಹೋಗ್ಬೇಕು ನಾವು. ಯಾವುದೋ ನಮ್ಮ ಪ್ರಫುಲ್ಲ ಅಂತ ಯಾರೋ ಜಾಯ್ನ್ ಆಗ್ತಾರೆ, ಡ್ಯೂ 250. ಅದೊಂದು ಊರ ಹೆಸರು ಹೇಳಿದ್ರೆ ನಂಗೆ ಮರ್ತೋಯ್ತು, ಇವಾಗ ನನಗೆ ಬಂದಾಗ ಹೇಳ್ತೀನಿ. ಅಲ್ಲಿ ಅವ್ರು ನಮ್ಮನ್ನ ಜಾಯ್ನ್ ಆಗ್ತಾರೆ. ಚಿತ್ರದುರ್ಗ ಹೈವೇ, ಸೊ ಅಲ್ಲಿಂದ ಅವ್ರು ನಮ್ಮನ್ನ ಜಾಯ್ನ್ ಆಗ್ತಾರೆ. ಬೇಗ ಹೊರಡಬೇಕಿತ್ತು, ತುಂಬ ಲೇಟ್ ಮಾಡ್ತಾ ಇದ್ದೀವಿ, ಯಾಕೆ ಗೊತ್ತಿಲ್ಲ. ಆದಷ್ಟು ಬೇಗ ಹೊರಟ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಕಿಲೋಮೀಟರ್ಸ್ ಕವರ್ ಆಗುತ್ತೆ, ಬಿಕಾಸ್ ಟ್ರಾಫಿಕ್ ಕಮ್ಮಿ ಇರುತ್ತೆ. ಆದರೆ ಬೆಳಿಗ್ಗೆ ನಮಗೆ ಆ ಸೆಕೆ ಇದು ಅನಿಸಲ್ಲ. ಸೆಕೆ ಯಾವಾಗಿರೋ ನಾವು ಎಷ್ಟು ಇದು ಮಾಡ್ತೀವಿ, ಕಮ್ಮಿ ಬ್ರೇಕ್ಸ್ ತಗೋತೀವಿ. ಓಯ್, say hi to my vlog. ನೋಡಿ, ಯೋಗಾನಂದ ಅವ್ರು ಜಾಯ್ನ್ ಆಗಿದ್ದಾರೆ, ಪೂಜೆ ಎಲ್ಲ ಮಾಡಿಕೊಂಡು. ಒಂದು ನಿಮಿಷ ರೀ. ನೋಡಿ ಇಲ್ಲಿ ನನ್ನ ಮಕ್ಳು ಎಂಥ ಕಳ್ರಂದ್ರೆ, ಧನುಷ್ ಬರೋಣ ಅಂತೇಳಿ ಮಾಡಿರೋದು. ನೋಡಿದ್ರೆ ಇಲ್ಲಿ ಧನುಷ್ ಬಂದ್ಬಿಟ್ಟಿದ್ದಾನೆ ಆಲ್ರೆಡಿ. ಜಸ್ಟ್ ನಾವು ರೀಚ್ಡ್ ಸೂರ್ಯ ಹೋಟ್ಲ್ ಅಂತ.
ನಮ್ಮ ಪ್ರಫುಲ್ಲ ಚಂದ್ರ ಅವರ ರೆಕಮೆಂಡೇಶನ್ ಸೂರ್ಯ ಹೋಟ್ಲಿಗೆ ಬಂದು ತಲುಪಿದ್ದೀವಿ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು, ಆದರೆ ಒಳ್ಳೆ ಪೇಸ್ ಮೇಂಟೈನ್ ಮಾಡಿದ್ದೀವಿ. ಅದರಿಂದ ಕಿಲೋಮೀಟರ್ಸ್ ಕ್ಲಾಕ್ ಆಗಿದೆ. ಆಲ್ಮೋಸ್ಟ್ 130 ಕಿಲೋಮೀಟರ್ ಪ್ಲಸ್ ಬಂದಿದ್ದೀವಿ, ಯಾಕಂದರೆ ರೋಡ್ ಅಷ್ಟು ಚೆನ್ನಾಗಿದೆ. ಸೊ ಆದ್ದರಿಂದ ನಮ್ಮ ಇವಾಗ ಜರ್ನಿ ಸೂರ್ಯ ಹೋಟೆಲ್ ಕಡೆಗೆ ಬಂದು ತಲುಪಿದೆ. ಈ ಕಥೆ ಹೇಳ್ದಂಗೆ ಹೇಳ್ತಾಯಿದ್ದೀನಿ. ಇನ್ನು ಬರಬೇಕಷ್ಟೇ ಬಾಯ್ಸ್ ಎಲ್ಲ. ನಾವು 4 ಜನ ಇದ್ದೀವಿ, 4 ಜನ ಇದ್ದೀವಿ ಇಲ್ಲೇ. ವಿದಪ್ಪ, ಹೌ ವಾಸ್ ದ ರೈಡ್ ಸೋ ಫಾರ್? ಸಕ್ಕದಾಗಿತ್ತು. ಹೈವೇ ಆದರೆ ಕೂತು ಒಂಥರ ನಿದ್ದೆ ಮಂಕಲ್ಲ, ಹೆವಿ ನಿದ್ದೆ ಮಂಕು. ಸೌರವ್ ಅವರು ವ್ಲಾಗ್ ಮಾಡ್ತಿದ್ದಾರೆ, ಚೇತನ್ ವ್ಲಾಗ್ ಮಾಡ್ತಿದ್ದಾರೆ, ಹೊಸ ಚಾನಲ್. ಅವ್ರ ಚಾನಲ್ ಹೆಸರು ಕೇಳಿಲ್ಲ, ಕೇಳ್ಕೊಬಂದ್ಬಿಡ್ತೀನಿ. ಚೇತನ್ ಅವರೇ, ನಿಮ್ಮ ಚಾನಲ್ ಹೆಸರೇನು? ದ ವ್ಯಾಂಡರಿಂಗ್ ಕ್ರಿಯೇಟರ್ ಅಂತ. ಸಬ್ಸ್ಕ್ರೈಬ್ ಮಾಡಿ. ಚೇತನ್ ಅವರು ಹೊಸ ಯೂಟ್ಯೂಬರ್. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಫಸ್ಟ್ ವ್ಲಾಗ್ ಅವ್ರದ್ದು. ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಲಿಂಕ್ ನಾನು ಇದರಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಫಸ್ಟ್, ಆಮೇಲೆ ಮುಂದಿನ ಕಾರ್ಯಕ್ರಮನ ಮುಂದುವರ್ಸೋಣ. ಇವಾಗ ಆನ್ ಅವರ್ ವೇ ಟುವರ್ಡ್ಸ್ ಹೊಸಪೇಟೆ. ಇಲ್ಲಿಂದ ಒಂದು 16 ಕಿಲೋಮೀಟರ್ ಇರ್ಬೋದು ಅಲ್ಲ. ಒಳ್ಳೆ ಒಂದು ವ್ಯೂ ಇದೆ ನೋಡಿ, ಇಲ್ಲಿ ಸಖತ್ತಾಗಿದೆ. ಒಂಥರ ನಮ್ಮ ಬ್ಯಾಕ್ ವಾಟರ್ಸ್ ಥರ ಇದೆ, ಹಾರಂಗೆ ಇದು ಕಬಿನಿ ಬ್ಯಾಕ್ ವಾಟರ್ಸ್ ಥರ. ಇಶಾಂಕ್ ಅವರು ಡ್ರೋನ್ ಹಾರಿಸುವ ಸತತ ಪ್ರಯತ್ನ. ಅನುಷ್ ಅವರೇ, ಹೆಂಗಿತ್ತು? ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಥರ ಕಾಣ್ತಾ ಇದ್ದಾರೆ ಗ್ಲಾಸ್ ಹಾಕ್ಕೊಂಡು. ಇದಪ್ಪ ಅವರೇ, ಹೌ ವಾಸ್ ದ ರೈಡ್ ಬ್ರೋ? ನಮ್ಮ ಬ್ಲಾಗರ್ ಅವರು ಏನೋ ಬಿಸಿ ಮಾಡ್ತಿದ್ದಾರೆ. ಸುತ್ತದೆ ಆಯ್ತು ಅಲ್ಲಿ. ಇನ್ನೇ ಅರ್ಧ ಮಾತಾಡ್ಸೋಣ. ಇವ್ರನ್ನ ಮಾತಾಡ್ಸೋಣ ಇಲ್ಲಿ. ಹಾಯ್ ಹಾಯ್, ಹೌ ಆರ್ ಯು? ಫೈನ್ ಹೌ ಯು? ಡ್ರೋನ್ ಹಾರ್ತು ಬ್ರೋ, ಫಸ್ಟ್ ಡ್ರೋನ್ ಹಾರ್ತಾ? ಅದು ಹಾರ್ತು 100 ಅಡಿ ಹಾರ್ತು, 200 ಅಡಿ ಹಾರ್ತು, 300 ಅಡಿ ಹಾರ್ತು. ನಾವಿಲ್ಲಿ ಊಟ ಮಾಡ್ತಿದ್ವಿ. ಸಡನ್ನಾಗಿ ಇದೊಂದು ಲಾರಿ ಟೈರ್ ಬರ್ಸ್ಟ್ ಆಗೋಯ್ತು. ಹೆಂಗೆ ಕಂಟ್ರೋಲ್ ಮಾಡೋದು? ಕ್ರೇಜಿ ಕಂಟ್ರೋಲ್ ಮಾಡಿದ್ರು ಮಾತ್ರ. ಇವರೇ ಡ್ರೈವರ್ ನೋಡಿ, ಫುಲ್ ಅಲ್ಲಿ ಕಾಣ್ಬೋದು ನಿಮಗೆ. ಬ್ಲಾಸ್ಟ್ ಆಗಿ ಹೋಗಿದೆ ಟೈರು. ಆ ಲಾರಿಯಿಂದ ಇದ್ರೆ ಬಿದ್ದಪ್ಪ ಧೂಳಂತೂ ಈ ಕಡೆ ಬಂದ್ಬಿಟ್ಟೆ. ಒಂದ್ಸಲ ಬೇಗ. ಈ ಸಿಂಬಲ್ ಯಾವಾಗಲೂ ಇರುತ್ತೋ ನೋಡಿ, ಬಾರ ಇಲ್ಲಿ ಶಂಕ್. ಈ ಸಿಂಬಲ್ ಯಾವಾಗಲೂ ಇರುತ್ತಾ? ಪಕ್ಕ ನಂದು ಹೋಗಿಲ್ಲ ಇನ್ನು. ಆದರೆ ಇಂಜಿನ್ ಹೆವಿ ಹೀಟ್ ಆಗಿದೆಯೋ. ಅದಕ್ಕೆ ನೋಡಬೇಕು. ಇಲ್ಲಿ ನೆರಳಿದೆಯಲ್ಲ, ಇಲ್ಲಿ ನೋಡು. ಇದು ತೆಗಿತಾ ಇದೆ ಅಲ್ಲ, ಅದು ಆ ಲೈಟ್ ಇಷ್ಟು ದಿವಸ ಬರ್ತೈತಿಲ್ಲ. ಏನು ಹೇಳೋದು ಅದಕ್ಕೆ? ಎಂಥ ಲೈಟ್ ಅಂತ ಹೇಳೋದು? ವಾರ್ನಿಂಗ್ ಲೈಟಾ? ಏನು ಹೇಳೋದು? ವಾರ್ನಿಂಗ್ ಲೈಟ್ಸ್. ಇದು ಈ ಸಿಂಬಲ್ ಆನಲ್ಲೇ ಇದೆ. ಇಂಜಿನ್ ಆಯಿಲ್ ಅಲ್ಲ, ಕೂಲೆಂಟ್. ಇಂಜಿನ್ ಆಯಿಲ್ ಆ ಥರ ಬರಲ್ಲ. ಇಂಡಿಕೇಶನ್. ಯಾವುದು ಸಿಂಬಲು?
ಅಲ್ಲಿ ಕೂಲೆಂಟ್ ಒಂದ್ಸಲ ನೋಡಿ ಎಷ್ಟಿದೆ ಅಂತ ಇಲ್ಲಿ. ನಂದು ಕೂಲೆಂಟು ಇಲ್ಲ ನನ್ನ ಹತ್ರ, ಕಾಣಿಸ್ತಾ ಇಲ್ವಾ? ಕೂಲೆಂಟ್ ಇದೆ. ಏಯ್ ಕೂಲೆಂಟ್ ಫುಲ್ ಇದೆಯೋ? ಹಾಂ, ಅಲ್ಲ ನಂದು ಫ್ಯಾನು ಆನ್ ಆಗ್ತಿಲ್ಲ. ಇರೋ ಒಂದು ಸ್ವಲ್ಪ ಹೊತ್ತು ನೋಡ, ಇರು ಕೊಡು. ರೈಡ್ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು, ಆದರೆ ನೋಡಿ ಇವಾಗ ವೆದರ್ ಸಡನ್ ಶಿಫ್ಟ್ ತಗೊಬಿಟ್ಟಿದೆ. ಪೀಕ್ ಸಮ್ಮರಲ್ಲಿ ಮಳೆ ಮೋಡ ಮಿಂಚು ಎಲ್ಲ ಬರ್ತಾ ಇದೆ. ಏನೋಪ್ಪ, ನಾವು ಹೋದಾಗಲೇ ಎಲ್ಲ ಒಂದೊಂದು ಆಗ್ತಾ ಇದೆ, ಗೊತ್ತಿಲ್ಲ ಏನಾಗುತ್ತೆ. ಹಾಂ, ಒಂದು 10 ಕಿಲೋಮೀಟ್ರಲ್ಲಿ ಕಂಪ್ಲೀಟ್ ವೆದರೇ ಚೇಂಜ್ ಆಗೋಯ್ತು. ನೋಡ್ಬೋದು ಫುಲ್ ವೆದರ್ ಮೋಡ. ಏನೋ ಮಳೆ ಬಂದರೆ ಬೇಗ ರೈನ್ ಗೇರ್ಸ್ ಹಾಕೋಬೇಕು. ನೋಡಿ ಇವಾಗ ಮಿಂಚು ಗುಡುಗು ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದ ಇಲ್ಲಿ ಜಿಯೋ ಪೆಟ್ರೋಲ್ ಪಂಪ್ ಹತ್ರ ಬಂದು ನಿಲ್ಸ್ಕೊಂಡಿದ್ದೀವಿ. ಎಲ್ಲ ನಿಲ್ಸ್ಕೊಂಡಿದ್ದಾರೆ, ನೋಡಬೇಕು. ಏನೇನಾಗುತ್ತೋ ಈ ರೈಡಲ್ಲಿ ದೇವರಿಗೆ ಗೊತ್ತು. ಏನೇನು ಆಗಬಾರ್ದು ಅಂದ್ಕೊಂಡಿದ್ವಿ ಅದೇ ಆಗ್ತಾಯಿದೆ ಸೋ ಫಾರ್. ನೋಡೋಣ ಏನಾಗುತ್ತೆ ಅಂತ. ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ, ಯಾರಪ್ಪ ಇವರು ಅಂತ. ಗಾಳಿ, ಮಳೆಗಿಂತ ಗಾಳಿ ಜಾಸ್ತಿ. ನೋಡೋಣ ಇರಿ.